ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಮಾರ್ಚ್ 22 ಭಾನುವಾರದಿಂದ ಮಾರ್ಚ್ 28 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯ ತಿಳಿದುಕೊಳ್ಳುವಂಥದ್ದು. ಮಾರ್ಚ್ 22 ಭಾನುವಾರ ಚೈತ್ರ ಮಾಸದ ಶುಕ್ಲ ಚತುರ್ಥಿ ಅಥವಾ ಚೌತಿ ತಿಥಿ, ಭರಣಿ ನಕ್ಷತ್ರ, ವೈದ್ರತಿ ಯೋಗ, ವಣಿಕರಣ ಇರುವಂಥ ಶುಭ ದಿನ ಆಗಿರುತ್ತೆ. ಭಾನುವಾರ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ, ಆರಂಭಗಳಿಗೆ, ಭೇಟಿ ಮಾಡುವಂಥದ್ದು, ಸಹಿ ಒಪ್ಪಂದ ಇತ್ಯಾದಿಗಳೇನಿದ್ರೆ ವ್ಯಾವಹಾರಿಕ ವಿಚಾರಗಳಿಗೂ ಉತ್ತಮವಾದ ದಿನ ಆಗಿರುತ್ತೆ. ಚತುರ್ಥಿ ತಿಥಿ ಆಗಿರೋ ಕಾರಣ ಗಣೇಶನ ಒಂದು ಆಲಯಗಳ ಸಂದರ್ಶನ, ಗಣೇಶನ ಏನಾದರೂ ಪೂಜೆ ಪುನಸ್ಕಾರ ಅನುಷ್ಠಾನಗಳನ್ನು ಮಾಡುವಂಥದ್ದು ಇವೆಲ್ಲ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇನ್ನು 23ನೇ ತಾರೀಕು ಸೋಮವಾರ, ಈ ದಿನ ಚೈತ್ರ ಶುಕ್ಲ ಪಂಚಮಿ ತಿಥಿ, ಜೊತೆಗೆ ಅದು ಪಂಚಮಿ ಉಪರಿ ಷಷ್ಠಿನೂ ಇರುವಂಥ ಕಾರಣ ಈ ದಿನ ಸೂರ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಎಂದು ಆಚರಣೆ ಮಾಡಿದ್ದಾರೆ. ಚೈತ್ರ ಮಾಸದಲ್ಲಿ ಬರುವಂಥ ಷಷ್ಠಿಯನ್ನು ಅಲ್ಲಿ ಸೂರ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟು ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಎಲ್ಲಾದರೂ ಅನುಷ್ಠಾನ ಆಚರಣೆ ಅಥವಾ ದೇವಾಲಯಗಳ ಸಂದರ್ಶನ ಮಾಡ್ಬೋದು. ಪಂಚಮಿ ಉಪರಿ ಷಷ್ಠಿನೂ ಇರುವ ಕಾರಣ ಕೃತ್ತಿಕಾ ನಕ್ಷತ್ರ, ವಿಶ್ವಕರ್ಮ ಯೋಗ, ಭವಕರಣ ಇರುವಂಥದ್ದು ಧಾರ್ಮಿಕವಾದ ಮಹತ್ವವುಳ್ಳಂಥ ದಿನ ಆಗಿರುತ್ತೆ. 23ನೇ ತಾರೀಕು ಸೋಮವಾರ. 24 ಮಂಗಳವಾರ, ಆ ದಿನ ಷಷ್ಠಿ ತಿಥಿ ಇರುವಂಥದ್ದು. ರೋಹಿಣಿ ನಕ್ಷತ್ರ, ಪ್ರೀತಿ ಯೋಗ, ತೈತಿಲಕರಣ ಶುಭ ದಿನ ಆಗಿರುತ್ತೆ. ವಾರ ಮಂಗಳವಾರ ಅಂದಿದ್ದರೂ ವ್ಯಾವಹಾರಿಕವಾದ ವಿಚಾರ, ಒಪ್ಪಂದ, ಸಹಿ, ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಅಥವಾ ಭೂಮಿ ಪೂಜೆ ಮಾಡುವಂಥದ್ದು ಅಥವಾ ರಿಜಿಸ್ಟ್ರೇಷನ್ ಮಾಡುವಂಥದ್ದು, ಈ ರೀತಿ ಹಲವಾರು ವ್ಯಾವಹಾರಿಕ ಹಾಗೂ ಶುಭ ವಿಚಾರಗಳಿಗೆ ಇಂದು ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 25ನೇ ತಾರೀಕು ಬುಧವಾರ, ಚೈತ್ರ ಶುಕ್ಲ ಸಪ್ತಮಿ ತಿಥಿ, ಮೃಗಶಿರ ನಕ್ಷತ್ರ, ಸೌಭಾಗ್ಯ ಯೋಗ, ವಣಿಕರಣ ಇರುವಂಥದ್ದು ಅತ್ಯಂತ ಶುಭಕರವಾದ ದಿನ ಆಗಿರುತ್ತೆ. ಸಪ್ತಮಿ ಯುಕ್ತವಾಗಿ ಅಲ್ಲಿ ಬುಧವಾರನೂ ಇದೆ, ಮೃಗಶಿರ ನಕ್ಷತ್ರ ಇರೋ ಕಾರಣ ವ್ಯಾವಹಾರಿಕವಾದ ವಿಚಾರಗಳಿಗಿರ್ಬೋದು, ಅದು ಇನ್ನಿತರ ಯಾವುದೇ ರೀತಿಯ ಶುಭ ಕಾರ್ಯಗಳಿಗಿರ್ಬೋದು, ವ್ಯಾವಹಾರಿಕವಾದ ಮೀಟಿಂಗು, ಒಪ್ಪಂದಗಳು, ರಿಜಿಸ್ಟ್ರೇಷನ್ ಮುಂತಾದ ಮಾಡಲಿಕ್ಕೆ ಸಹ ಉತ್ತಮವಾದ ಆಯ್ಕೆ ಆಗಿರುವಂಥ ದಿನ ಆಗಿರುತ್ತೆ. ಇಂದು ಒಂದು ಖಗೋಳದ ಘಟನೆ ಜರುಗುತ್ತೆ. ಬುಧವಾರ 25ನೇ ತಾರೀಕು ಶುಕ್ರನ ಮೇಷರಾಶಿ ಪ್ರವೇಶ, ಅಂದರೆ ಶುಕ್ರನ ರಾಶಿ ಪರಿವರ್ತನೆ ಇಂದು ಜರಗಲಿದೆ. ಶುಕ್ರನ ಮೇಷ ಪ್ರವೇಶದ ಪ್ರತ್ಯೇಕವಾದ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿರ್ತಾನೆ, ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರೋ ವೀಕ್ಷಿಸಿಲ್ಲ, ಶುಕ್ರನ ಮೇಷ ಮಾಸದ ಒಂದು ಗೋಚಾರ ಫಲವನ್ನು ವೀಕ್ಷಿಸಿಕೊಳ್ಳಿ. ನಿಮ್ಮ ರಾಶಿಗೆ ಅನುಗುಣವಾಗಿ ಮುಂದಿನ ಈ ಶುಕ್ರ ಗೋಚಾರದಲ್ಲಿ ಯಾವ ರೀತಿ ಶುಕ್ರನ ಒಂದು ಅನುಕೂಲತೆಗಳು ನಿಮಗೆ ಅನ್ನೋದಲ್ಲಂದರೆ ವಿವರವಾಗಿ ವಿವರಣೆ ಮಾಡಿದ್ದೇನೆ. ಇನ್ನು 26ನೇ ತಾರೀಕು ಗುರುವಾರ, ಅಷ್ಟಮಿ ತಿಥಿ ಇರುತ್ತೆ. ಅಷ್ಟಮಿ ಉಪರಿ ನವಮಿ, ಅಂದರೆ ಪ್ರಾತಃ ಕಾಲದಲ್ಲಿ ಅಲ್ಲಿ ಶುಕ್ರ ಅಷ್ಟಮಿಯು, ಆಮೇಲೆ ಬಳಿಕ ನವಮಿಯು ಪ್ರಾರಂಭವಾಗಿರೋ ಕಾರಣ ಇಂದು ಕೆಲವೊಂದು ಭಾಗದಲ್ಲಿ ವಿಶೇಷವಾಗಿ ಸೌರಮಾನದ ಪದ್ಧತಿ ಅನುಸಾರ ಮಾಡೋರು ಇಂದು ರಾಮನವಮಿಯನ್ನು ಹಿಂದೆ ಆಚರಣೆ ಮಾಡ್ತಾರೆ. ಅಂದರೆ 26ನೇ ತಾರೀಕು ಗುರುವಾರನೇ ರಾಮನವಮಿಯನ್ನು ಆಚರಣೆ ಮಾಡುವಂಥದ್ದಿರುತ್ತೆ. ಹಾಗಾಗಿ ಇನ್ನು ಆರ್ದ್ರ ನಕ್ಷತ್ರ ಇರುವಂಥದ್ದು, ಶೋಭನ ಯೋಗ, ಭವಕರಣ ಅಂತ ಉತ್ತಮವಾದ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಆರಂಭ, ಭೇಟಿ ಮಾಡೋದು ಅಥವಾ ಸಹಿ ಒಪ್ಪಂದ ಇನ್ನಿತರ ಶುಭ ವಿಚಾರಗಳಿಗೆ ಅಷ್ಟಮಿ ಉಪರಿ ನವಮಿ ಇರುವಂಥದ್ದು. ಹಾಗಾಗಿ ಇಂದು ವಿಶೇಷವಾದ ಮಹತ್ವದ ದಿನ. ಕೆಲವೊಂದು ಭಾಗದಲ್ಲಿ ಇಂದು ರಾಮನವಮಿಯನ್ನು ಆಚರಣೆ ಮಾಡ್ತಾರೆ, ಕೆಲವೊಂದು ಭಾಗದಲ್ಲಿ ನಾಳೆಗೆ ಅಂದರೆ ಶುಕ್ರವಾರದಂದು ರಾಮನವಮಿನ ಆಚರಣೆ ಮಾಡ್ತಾರೆ. ಇನ್ನು 27ನೇ ತಾರೀಕು ಬುಧವಾರ, 22ನೇ ತಾರೀಕು ಶುಕ್ರವಾರ ಅಂದು ಶುಕ್ಲ ಪಕ್ಷದ ನವಮಿ, ಚೈತ್ರ ಶುಕ್ಲ ನವಮಿ ಮಹತ್ವವಾದ ದಿನ. ಶ್ರೀರಾಮನವಮಿಯ ಆಚರಣೆ ದೇಶಾದ್ಯಂತ ಇಂದು ಆಚರಣೆ ಮಾಡ್ತಾರೆ. ಚಾಂದ್ರಮಾನ ಪದ್ಧತಿಯವರಿಗೆ ಇಂದು ಆಚರಣೆ, ಸೌರಮಾನದವರು ಕೆಲವೊಂದು ಭಾಗದಲ್ಲಿ ನಿನ್ನೆ ಆಚರಣೆ ಮಾಡುವಂಥದ್ದು. ಆದರೆ ಯಾವುದೋ ತಪ್ಪು ಸರಿ ಅಂತನಲ್ಲ, ಅಲ್ಲಿ ಅವರವರ ಒಂದು ಪೂರ್ವಿಕರು ಅನುಸರಿಸಿಕೊಂಡು ಬಂದಂಥ ಪದ್ಧತಿಗೆ ಅನುಗುಣವಾಗಿ ಅವರು ಆ ಸೂರ್ಯೋದಯದ ಬಳಿಕ ಇರುವಂಥ ತಿಥಿ, ಇನ್ನು ಕೆಲವೊಬ್ಬರು ಸೂರ್ಯೋದಯಕ್ಕೆ ಇರುವಂಥ ತಿಥಿಗಳ ಮೇಲೇ ಲೆಕ್ಕ ಹಾಕ್ತಾರೆ. ಇನ್ನು ಕೆಲವರು ಆ ದಿನದಲ್ಲಿ ಯಾವ ರೀತಿ ತಿಥಿಯ ಬದಲಾವಣೆಗಳಾಗ್ತಾ ಇದ್ದಾರೆ, ಚಂದ್ರಮಾನದಲ್ಲಿ ಚಂದ್ರನ ಚಲನೆಗೆ ಅನುಗುಣವಾಗಿ ಆ ಒಂದು ಲೆಕ್ಕಾಚಾರಗಳು ಬರುವಂಥದ್ದು. ಹಾಗಾಗಿ ಇಂದು ಶ್ರೀರಾಮನವಮಿಯನ್ನು ದೇಶಾದ್ಯಂತ ಆಚರಣೆ ಮಾಡ್ತಾರೆ. ಪುನರ್ವಸು ನಕ್ಷತ್ರ, ಅತಿಗಂಡ ಯೋಗ, ಕೌಲವಕರಣ ಋತು ಧಾರ್ಮಿಕ ಮಹತ್ವವುಳ್ಳುವಂಥ ದಿನ. ರಾಮನ ಭಜನೆ, ರಾಮನ ಅನುಷ್ಠಾನ, ರಾಮನ ಜಪಗಳದ್ದು, ಅಷ್ಟೋತ್ತರ ಶತನಾಮ ಅಂಥ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಇತ್ಯಾದಿ. ಶ್ರೀರಾಮನು ಒಂದು ಮರ್ಯಾದಾ ಪುರುಷೋತ್ತಮ ಅಂತಹದ್ದು ವಾಕ್ಯ ಇದೆ. ಹಾಗಾಗಿ ದಶಾವತಾರಗಳಲ್ಲಿ ಒಂದು ಪ್ರಮುಖ ಅವತಾರ ರಾಮನ ಸ್ಮರಣೆಯನ್ನು ಮಾಡುವಂಥದ್ದು ಇಂದು ಪ್ರಶಸ್ತವಾದ ದಿನ ಆಗಿರುತ್ತೆ. ಇನ್ನು 28ನೇ ತಾರೀಕು ಶನಿವಾರ, ದಶಮಿ ಇರುವಂಥದ್ದು. ಚೈತ್ರ ಶುಕ್ಲ ದಶಮಿ, ಪುಷ್ಯ ನಕ್ಷತ್ರ, ಸುಕರ್ಮ ಯೋಗ, ಗರಜೇಕರಣ ಇರುವಂಥ ಉತ್ತಮ ದಿನ ಆಗಿರುತ್ತೆ.
ವ್ಯಾವಹಾರಿಕವಾದ ಯಾವುದೇ ಕೆಲಸ ಕಾರ್ಯಗಳಿಗೂ ಆರಂಭಗಳಿಗೂ ಸಹಿ ಒಪ್ಪಂದ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವಿಚಾರಗಳಿಗೂ ಉತ್ತಮವಾದ ಆಯ್ಕೆ ಇರುತ್ತದೆ. ಇನ್ನು ಶನಿವಾರವಾಗಿರೋ ಕಾರಣ ಇಂದು ಯಾವುದೇ ರೀತಿಯ ಅರಳಿ ಮರದ ಪ್ರದಕ್ಷಿಣೆ, ಅಶ್ವತ್ಥ ಪ್ರದಕ್ಷಿಣೆ, ದಾನ ಧರ್ಮ, ನವಗ್ರಹಗಳ ಪ್ರದಕ್ಷಿಣೆ, ನವಗ್ರಹಗಳ ಸೇವೆಗಳನ್ನು ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು ಮುಂತಾದ ಆಯ್ಕೆಗಳಿಗೆ ಉತ್ತಮವಾದ ಅವಕಾಶ ಇರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ಅರಿತುಕೊಂಡು ಆಯಿತು. ಇನ್ನು ರಾಶಿ ಭವಿಷ್ಯ. ಮೇಷರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಭಾನುವಾರ ಸೋಮವಾರ ಪರವಾಗಿಲ್ಲ, ನಿಮಗೆ ಇಷ್ಟಾಸಿದ್ಧಿ ಲಾಭ ವೃದ್ಧಿ ಎಲ್ಲ ಇರದೆ. ಅಲ್ಲಿ ಭಾನುವಾರದಂದು ನಿಮ್ಮ ಜನ್ಮ ರಾಶಿಯಲ್ಲೇ ಇರುವಂಥ ಒಂದು ಚಂದ್ರನ ವಿಶೇಷವಾದ ಅನುಗ್ರಹದಿಂದ ಆರೋಗ್ಯ, ಆಯಸ್ಸು, ವಿದ್ಯಾಭ್ಯಾಸಕ್ಕೆ ಅಥವಾ ಹಣಕಾಸಿಗೆ ಇನ್ನಿತರ ಯಾವುದೇ ವೈಯಕ್ತಿಕ ವಿಚಾರಗಳಿಗೆ ಚಂದ್ರನ ವಿಶೇಷವಾದ ಆಶೀರ್ವಾದ ಈ ದಿನ ಇರುತ್ತೆ. ಇನ್ನು ದೀರ್ಘಕಾಲದಿಂದ ಕಾಣುತ್ತಿದ್ದ ಯಾವುದೇ ರೀತಿಯ ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ಇಂದು ಚಂದ್ರನ ಅನುಗ್ರಹ ಸಹಾಯಕ್ಕೆ ಬರ್ಬೋದು. ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಇರುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಇಂದು ಒದಗಿ ಬರ್ಬೋದು. ಹಾಗಾಗಿ ಭಾನುವಾರ ಅತ್ಯಂತ ಉತ್ತಮ. ಸೋಮವಾರ ಮಂಗಳವಾರನೂ ಪರವಾಗಿಲ್ಲ, ಅಂದೂ ನಿಮಗೆ ವೈಯಕ್ತಿಕ ವಿಚಾರ, ಆರೋಗ್ಯ ವಿಚಾರ, ಹಣಕಾಸು ವಿಚಾರ ಎಲ್ಲ ಉತ್ತಮವಾಗೇ ಇದೆ. ಆದರೆ ಸೋಮವಾರ ಮಂಗಳವಾರದಂದು ಹಣಕಾಸಿನ ನಷ್ಟಗಳು ಆಕಸ್ಮಿಕವಾಗಿ ಆಗ್ಬೋದು ಅಥವಾ ಯಾವುದೇ ರೀತಿ ನಿಮ್ಮ ಸ್ವಯಂಕೃತವಾಗಿ ಹಣವನ್ನು ಕಳೆದುಕೊಳ್ಳೋದಾಗಲಿ ನಷ್ಟಕ್ಕೆ ಗುರಿಯಾಗುವಂತಿಲ್ಲ. ಹಾಗಾಗಿ ಹಣಕಾಸಿನ ಪಾವತಿ, ಪೇಮೆಂಟು ಅಥವಾ ಯಾವುದೇ ರೀತಿ ವ್ಯವಹಾರಗಳನ್ನು ಹಣಕಾಸಿಗೆ ಸಂಬಂಧಪಟ್ಟದ್ದು ಮಾಡಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಇದರಲ್ಲಿ ಆತುರದ ನಿರ್ಧಾರ, ದುಡುಕಿನ ನಿರ್ಧಾರದಿಂದ ನಿಮಗೆ ನೀವೇ ತಪ್ಪು ಮಾಡಿಕೊಂಡು ಅಲ್ಲಿ ಸ್ವಯಂಕೃತವಾಗಿ ಏನೋ ಹಣವನ್ನು ಕಳೆದುಕೊಳ್ಳುವಂಥದ್ದು, ನಷ್ಟ ಹೊಂದುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೋಮವಾರ ಮಂಗಳವಾರ ಇದೇ ವಿಚಾರ ಬಗ್ಗೆ ಎಚ್ಚರಬೇಕು ಹೊರತು ಇತರ ನಮಗೆ ಆದಾಯಕ್ಕೆ ಏನು ತೊಂದರೆ ಇಲ್ಲ. ಆರೋಗ್ಯ, ಆಯಸ್ಸು ಅದೆಲ್ಲ ವಿಚಾರಕ್ಕೆಲ್ಲ ಯಾವುದೇ ಪ್ರಾಬ್ಲಮ್ ತಂತ್ರಗಳಿಲ್ಲ. ಅನೇಕ ಉತ್ತಮ ಫಲಗಳು ಸಹ ಆಗ್ಬೋದಾಗಿದೆ ಸೋಮವಾರ ಮಂಗಳವಾರ. 25-26 ಅನೇಕ ಉತ್ತಮ ಫಲಗಳ ಕೊಡುವಂಥ ದಿನ. ಅಲ್ಲಿ 25-26ರಲ್ಲಿ ಏನೋ ನಿಮ್ಮ ದೂರದ ಬಂಧುಗಳಿಂದ ಏನಾದರೂ ಕೊಡುಗೆಗಳು ಬರ್ಬೋದು, ಮಿತ್ರರಿಂದ ಏನಾದರೂ ಕೊಡುಗೆಗಳು ಬರ್ಬೋದು, ಯಾವುದೇ ಶುಭ ಸಮಾಚಾರಗಳು ನಿಮಗೆ ಇಂದು ಕೇಳಲಿಕ್ಕೆ ಬರುವಂಥದ್ದು. ಹಾಗಾಗಿ ಅನೇಕ ಉತ್ತಮ ಫಲಗಳಿವೆ. ಉದ್ಯೋಗ ವೃತ್ತಿಯಲ್ಲಿ ಸಹ ಅನೇಕ ಉತ್ತಮ ಆಯ್ಕೆಗಳು ಆಗುವಂಥದ್ದು. ಕೆಲವರಿಗೆ ಬಡ್ತಿ, ಪ್ರಮೋಷನ್ ಅಂತ ಶುಭ ವಾರ್ತೆಗಳು ಬರ್ಬೋದು. ಒಟ್ಟಿನಲ್ಲಿ 25-26ರಲ್ಲಿ ಶುಭ ವಾರ್ತೆ, ಶುಭ ಸಮಾಚಾರ, ಶುಭ ಶಕುನಗಳು ನಿಮಗೆ ಉತ್ತಮವಾಗಿ ಆಯ್ಕೆಯಾಗಿ ಕಂಡು ಬರ್ತವೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಸಹ ಇಂದು ಅವರ ಒಂದು ಸಾಧನಾ ಮಾರ್ಗದಲ್ಲಿ ಹೆಚ್ಚಿನ ಒಂದು ಫಲಿತಾಂಶ ಬರುವುದಾಗಲಿ ಅಥವಾ ಅವರು ಇಷ್ಟಪಟ್ಟಂಥ ಒಂದು ಹುದ್ದೆ ಅಥವಾ ಅಂಥ ಸಂಸ್ಥೆಯಲ್ಲಿ ಸೀಟ್ ಸಿಗೋದು, ಇವೆಲ್ಲ ಕನಸು ನನಸಾಗುವಂಥ ಇದು 25-26ರಲ್ಲಿ ಕಂಡುಬರುತ್ತೆ. 27-28 ಸಾಮಾನ್ಯ ದಿನ. ಹೆಚ್ಚಿನೇನು ಬದಲಾವಣೆಗಳಿಲ್ಲ. ನಿಮ್ಮ ದೈನಂದಿನ ಚಟುವಟಿಕೆಗಳು ಎಲ್ಲ ಸಹಜವಾಗಿ ನಡೀತಾ ಹೋಗುತ್ತೆ. ಇಂದು ಕೆಲವೊಂದು ವಿಚಾರದಲ್ಲಿ ಕಲಹ ಮತ್ತು ವಾಗ್ವಾದಗಳು ಮನೆಯಲ್ಲಿಯೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಕಲಹ ಮತ್ತು ವಾಗ್ವಾದ ಆಗ್ಬೋದು. ಹಾಗಾಗಿ ಈ ಶುಕ್ರವಾರ, ಶನಿವಾರ 27-28ರಲ್ಲಿ ಈ ಮಾತಿನ ಬಗ್ಗೆ ಸ್ವಲ್ಪ ನಿಗಬೇಕು. ಅನಾವಶ್ಯಕ ಅದರಲ್ಲಿ ಜಗಳ ಕಾಯೋದಾಗಲಿ ಅಥವಾ ಆದಂಥ ಸಣ್ಣ ಪುಟ್ಟ ವಿಚಾರಗಳ ಮನಸ್ತಾಪನ ಇನ್ನಷ್ಟು ಮುಂದುವರಿಸುವುದೆಲ್ಲ ಒಳ್ಳೆಯದಲ್ಲ. ಹಾಗಾಗಿ ಮನಸ್ಸು, ಮಾತು ಇದನ್ನು ನಿಯಂತ್ರಣ ಮಾಡಬೇಕು. ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಹಲವಾರು ಉತ್ತಮ ಆಯ್ಕೆ ಬರುವಂಥ ಗ್ರಹಗಳ ಅನುಗ್ರಹ ಇರುತ್ತೆ. ಬುಧ ಅನುಗ್ರಹ ಇರುವಂಥದ್ದು, ರಾಹುವಿನ ಬೆಂಬಲ, ಮಂಗಳನ ಬೆಂಬಲ, ಶುಕ್ರನ ಬೆಂಬಲ ಎಲ್ಲ ಇದೆ. ಹಾಗಾಗಿ ಭೂಮಿ ಸಂಬಂಧಿತವಾದ ಕೆಲಸ ಕಾರ್ಯಗಳು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತವಾದ ವಿಚಾರಗಳು, ಮನೆ ಭೂಮಿ ಕೊಳ್ಳುವಂಥದ್ದು, ಯಂತ್ರ ವಾಹನ ಕೊಳ್ಳುವಂಥದ್ದು ಮುಂತಾದಕ್ಕೆ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನ ಮತ್ತು ಶುಕ್ರರ ವಿಶೇಷವಾದ ಒಲವು ಇರುತ್ತೆ. ಹಾಗಾಗಿ ವ್ಯಾವಹಾರಿಕವಾಗಿ ಬಹಳ ಉತ್ತಮ ಇದೆ. ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಮಾತು, ನಡವಳಿಕೆ, ಬಾಂಧವ್ಯನ ಸ್ವಲ್ಪ ಶುಚಿಯಾಗಿ ಇಟ್ಕೊಳ್ಬೇಕು. ಈ ವಾರದಲ್ಲಿ ಬಳಸುವಂಥ ಬಣ್ಣ ನೋಡಿದರೆ ನೀವು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಗ್ರೇ, ಗ್ರೀನ್, ವೈಟ್, ರೆಡ್ ಬಣ್ಣ ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 4, 5, 6, 9, 4, 5, 6, 9 M ಅಂತ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬಂದಿದೆ. 22ನೇ ತಾರೀಕು ಭಾನುವಾರ ಸ್ವಲ್ಪ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು, ಹಣಕಾಸಿನ ಸ್ವಲ್ಪ ಕಷ್ಟ ನಷ್ಟಗಳು ಬರುವಂಥದ್ದು ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ನೀವು ಕಳೆದುಕೊಳ್ಳುವಂಥದ್ದು ಮುಂತಾದ ಸಾಧ್ಯತೆಗಳಿವೆ. ಹಾಗಾಗಿ ಅಂಥ ವಿಚಾರ ಬಗ್ಗೆ ಎಚ್ಚರ. ಮಾತು, ನಡವಳಿಕೆ ಮತ್ತು ಹಣಕಾಸು ಇವನ್ನು ನೀವು ಕರೆಯಾಗಿ ಇಟ್ಕೋಬೇಕು. ಅನವಶ್ಯಕವಾಗಿ ಇತರ ಜೊತೆಗೆ ಯಾವುದೇ ಕಲಹ ವಾಗುವುದಕ್ಕೆ ಇಳಿದಾಗಲಿ ಅಥವಾ ಯಾವುದೇ ನಿಮಗೆ ಅನಪೇಕ್ಷಿತವಾದ ವಿಚಾರಗಳಿಗೆ ನೀವು ತಲೆ ಹಾಕೋದಾಗಲಿ ಒಳ್ಳೆಯದಲ್ಲ. ಹಣದ ಯಾವುದೇ ಪಾವತಿ, ಪೇಮೆಂಟು ಇದೆಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಯಾವುದು ಮಾಡಬೇಕಾದ್ರೂ ಹಣದ ವಿಚಾರವನ್ನು ನೀವು ಸ್ವಲ್ಪ ಎಚ್ಚರವಾಗಿ ಗಮನಿಸಬೇಕಾಗುತ್ತೆ. ಅಲ್ಲಿ ನೀವು ನಿಮ್ಮ ಸ್ವಯಂಕೃತವಾಗಿ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಭಾನುವಾರ ಎಚ್ಚರ ಇರಲಿ. ಆರೋಗ್ಯ ಎಲ್ಲ ಸರಿಯಾಗಿರುತ್ತೆ. ಉದ್ಯೋಗ, ವೃತ್ತಿ, ಆರೋಗ್ಯ ಎಲ್ಲ ಸರಿಯಾಗಿರುತ್ತೆ. ಆದರೆ ಹಣಕಾಸಿನ ವಿಚಾರ ಮತ್ತು ಮಾತಿನ ವಿಚಾರ ಎಚ್ಚರ. 23-24 ಉತ್ತಮ ದಿನ. ಅತ್ಯಂತ ಶುಭ ಫಲಗಳು ಆಗಲಿವೆ. ನಿಮಗೆ ಉದ್ಯೋಗ, ವ್ಯಾಪಾರ, ವೃತ್ತಿ, ಶಿಕ್ಷಣ ಯಾವುದೇ ಇರಲಿ ಎಲ್ಲ ಕ್ಷೇತ್ರದ ವೃಷಭ ರಾಶಿಯವರಿಗೆ 23-24 ಅದ್ಭುತವಾದ ಶುಭ ಫಲಗಳು. ಜೊತೆಗೆ ಈ ವಾರದಲ್ಲಿ ನಿಮಗೆ ಸಪ್ತಗ್ರಹಗಳ ಅನುಗ್ರಹ ಬರುವಂಥ ಒಂದು ಅಪೂರ್ವವಾದ ಅವಕಾಶ. ಅಲ್ಲಿ ಸೂರ್ಯ, ಚಂದ್ರ, ಗುರು, ರಾಹು, ಶುಕ್ರ ಮತ್ತು ಶನಿ ಮಹಾರಾಜರು ಸೇರಿದಂತೆ ಈ ವಾರದಲ್ಲಿ ಮತ್ತೆ ಬುಧನ ಪರಿವರ್ತನೆ ಸಹ ಈಗ 21ನೇ ತಾರೀಕು ಆಗಿರುತ್ತೆ. ಅದನ್ನು ನಿಮ್ಮ ಪರವಾಗಿ ಇದೆ.
ಹಾಗಾಗಿ ಅಪರೂಪಕ್ಕೆ ಅತ್ಯಪರೂಪಕ್ಕೆ ಸಿಗುವಂಥ ಅವಕಾಶಗಳು ಈ ವಾರದಿಂದ ನಿಮಗೆ ಭಾಳ ಸಪ್ತಗ್ರಹಗಳ ಯೋಗ ಒಂದು ಆರಂಭವಾಗಿದೆ. ಅದು 23, 24ರಲ್ಲಿ ಸೋಮವಾರ ಮಂಗಳವಾರ ಚಂದ್ರನೂ ಸಹಿತ ನಿಮ್ಮ ಜೊತೆಗೆ ವಿಶೇಷವಾಗಿ ಕೈ ಜೋಡಿಸಿರೋ ಕಾರಣ 6ರ ಜೊತೆಗೆ 7ನೇ ಗ್ರಹವಾಗಿ ಚಂದ್ರನು ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಪ್ರಮುಖವಾದ ಕೆಲಸ ಕಾರ್ಯಗಳು ಕೈಗೂಡುತ್ತವೆ. ಮನೆ ಭೂಮಿ ಕೊಳ್ಳುವಂಥ ಯೋಗ, ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ, ಪ್ರೇಮಿಗಳಿಗೆ ಪ್ರೇಮ ಸಾಫಲ್ಯ ಆಗುವಂಥ ಯೋಗ, ಜೊತೆಗೆ ಕೆಲವೊಬ್ಬರಿಗೆ ಸಂತತಿಯ ಒಂದು ಶುಭ ಸನ್ನಿವೇಶ ಬರುವಂಥ ಯೋಗ. ಅದೇ ರೀತಿ ನೀವು ಏನೇನೋ ಕನಸು ಅಥವಾ ಗುರಿ ಕಂಡುಕೊಂಡಿರೋ ಆ ಗುರಿಯನ್ನು ತಲುಪುವಂಥ ಒಂದು ಶುಭ ಶಕುನಗಳು, ಶುಭ ವಾರ್ತೆಗಳು ಇಂದು ನಿಮಗೆ ಕೇಳಲಿಕ್ಕೆ ಬರ್ತವೆ. ಅದೇ ರೀತಿ ವ್ಯಾಪಾರದವರಿಗೆ ಅಭಿವೃದ್ಧಿ ಆಗುತ್ತೆ, ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಬರುತ್ತೆ. ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ವಿದ್ಯಾರ್ಥಿ ಯುವಕರು ಸಾಧಕರಿಗೂ ಹಾಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ, ಜೊತೆಗೆ ಶಿಕ್ಷಣದಲ್ಲಿ ಯಶಸ್ಸು ಬರಲಿದೆ. ಹಾಗಾಗಿ 23, 24 ಅದ್ಭುತವಾದ ಶುಭ ಫಲ. ಸೋಮವಾರ ಮಂಗಳವಾರ ಇದನ್ನು ನಿರೀಕ್ಷೆ ಮಾಡ್ಕೋಬೋದು. ಬಳಿಕ ಬುಧವಾರ ಗುರುವಾರ ನಿಮಗೆ ಉತ್ತಮವಾಗೇ ಇದೆ, ಯಾವುದೇ ರೀತಿಯ ತೊಂದರೆಗಳೇನಿಲ್ಲ. ಆರೋಗ್ಯ, ಆಯಸ್ಸು ಅಥವಾ ಇನ್ನಿತರ ಹಣಕಾಸು ವಿಚಾರ ಇರ್ಬೋದು, ಜೊತೆಗೆ ಸಂಪತ್ತಿನ ವಿಚಾರ ಬಹಳ ಉತ್ತಮ ಇದೆ. ಇನ್ನು ಸ್ವಲ್ಪ ಹಣಕಾಸಿನ ನೀವು ಎಚ್ಚರಿಕೆಯನ್ನು ಗಮನಿಸಬೇಕು. 25, 26ರಲ್ಲಿ ಅಲ್ಲಿ ಕೆಲವೊಂದು ಬಾರಿ ನಿಮ್ಮದ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಕೆಲವೊಮ್ಮೆ ದುರ್ವ್ಯಯ, ಅಪವ್ಯಯ ಆಗುವಂತಾಗಲೆಲ್ಲ ಸಾಧ್ಯತೆ ಇರುತ್ತೆ ಬುಧವಾರ ಗುರುವಾರದಲ್ಲಿ. ಜೊತೆಗೆ ಕೆಲವೊಮ್ಮೆ ಈ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು ಕಂಡು ಬರ್ಬೋದು. ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೋಬೇಕು 25, 26ರಲ್ಲಿ. ಇನ್ನು ಕೊನೆ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ ಅದ್ಭುತವಾದ ಉತ್ತಮ ಫಲ ಮತ್ತೊಮ್ಮೆ ನಿಮಗೆ ಸಿದ್ಧಿಯಾಗಲಿವೆ. ಈ ದಿನವು ಚಂದ್ರನ ವಿಶೇಷವಾದ ನಿಮಗೆ ಬೆಂಬಲ ಇರುವ ಕಾರಣ ಸಪ್ತಗ್ರಹದ ಯೋಗ ಇನ್ನೂ ಸಹ ಬರಲಿದೆ. ಅನೇಕ ರೀತಿಯ ಲಾಭ, ಜಯ, ಸುಖ ಅಂತ ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಹಣಕಾಸಿಗೆ ಸಂಬಂಧಪಟ್ಟ ಮಹತ್ವವಾದ ಒಂದು ಲಾಭ ಅಥವಾ ಆದಾಯಗಳು ನಿಮಗೆ ಬರುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ದುಪ್ಪಟ್ಟು ಪ್ರತಿಫಲ ಇವೆಲ್ಲ ಬರುವಂಥದ್ದು. ಹಾಗಾಗಿ ಅನೇಕ ಶುಭ ವಿಚಾರಗಳು ಶುಕ್ರವಾರ, ಶನಿವಾರದಂದು ಘಟಿಸುತ್ತೆ. ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿಯಾಗೋದು, ಒಪ್ಪಂದ, ಸಹಿ ಇತ್ಯಾದಿಗಳು ಅಂದರೆ ಇಂದು ಈ 27, 28ರಂದು ಮಾಡ್ಕೋಬೋದಾಗಿದೆ. ಹಾಗಾಗಿ ಈ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಅದ್ಭುತವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಇದೆ. ಕೆಲವೊಂದು ದಿನಗಳಲ್ಲಿ ಚಂದ್ರನ ಕೊರತೆ ಇದ್ದ ದಿನಗಳಲ್ಲಿ ಮಾತ್ರ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು, ಮಾತಿನ ವಿಚಾರಗಳೆಲ್ಲ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು. ಹೊರತು ಈ ವಾರ ಪೂರ್ತಿ ನಿಮಗೆ ಅದ್ಭುತವಾದ ಲಾಭ, ಜಯ, ಸುಖ, ನೆಮ್ಮದಿ ಇರುತ್ತೆ. ಅನೇಕ ರೀತಿಯ ಜೀವಮಾನದ ಸಾಧನೆ ಪೂರ್ವಕವಾದ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಅದು ಘಟಿಸಲಿವೆ. ಹಾಗಾಗಿ ನೀವು ಬಳಸುವಂಥ ಬಣ್ಣ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಇಬ್ಬದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲೆ ಬಣ್ಣ ಬಳಸ್ಬೋದು. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ, ವೈಟ್, ಬ್ಲೂ ಎಂದ ಸಪ್ತ ವರ್ಣಗಳನ್ನು ಈ ವಾರದಲ್ಲಿ ನೀವು ಬಳಸ್ಕೋಬೋದು. ಇನ್ನು ಸಂಖ್ಯೆಗಳು 1, 2, 3, 4, 6, 8 ಮತ್ತು 5 ಸಂಖ್ಯೆಯನ್ನು ಬಳಸ್ಬೋದು. 1, 2, 3, 4, 5, 6, 8 ಎಂಬಂಥ ಈ 7 ಸಂಖ್ಯೆಗಳನ್ನು ಸಹ ನೀವು ಈ ವಾರದಲ್ಲಿ ಉಪಯೋಗ ಮಾಡ್ಕೊಬೋದು. ಅಂದರೆ ಅಲ್ಲಿ ಆ ಸಪ್ತ ಗ್ರಹಗಳು ಅತ್ಯಪೂರ್ವಕವಾಗಿ ಆಶೀರ್ವಾದ ಮಾಡಲು ನಾನು ಹಿಂದೆನೂ ಭಾಳ ಬಾರಿ ಹೇಳಿದ್ದೇನೆ. ಇವೆಲ್ಲ ಅತ್ಯಪೂರ್ವಕಕ್ಕೆ ಸಿಗುವಂಥದ್ದು 12 ವರ್ಷ ಅಥವಾ 30 ವರ್ಷ, 18 ವರ್ಷ ಈ ರೀತಿ ದೀರ್ಘಚಾರಿ ಗ್ರಹಗಳು ನಮಗೆ ಇಂಥ ಒಂದು ಆಶೀರ್ವಾದ ಮಾಡುವಂಥ ಫಲ ಈ ಸಂವತ್ಸರದಲ್ಲಿ ಬಂದಿದೆ. ಅದನ್ನು ನಿಮಗೆ ಹೊಸ ಸಂವತ್ಸರದಲ್ಲಿ ಬರೋಂಥ ಈ ಮೊದಲನೇ ವಾರದಲ್ಲಿ ನಿಮಗೆ ಅದ್ಭುತವಾದ ಶುಭ ಫಲಗಳು ಬಂದಿದ್ದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭವಾಗಲಿ. ಇನ್ನು ಮಿಥುನ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ ನಿಮ್ಮ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ಅನೇಕ ರೀತಿಯ ಲಾಭ, ಆದಾಯಗಳು ನಿಮಗೆ ಆಗುವಂಥದ್ದು. ಲಾಭ ಸ್ಥಾನದಲ್ಲಿ ಚಂದ್ರನ ವಿಶೇಷವಾದ ಆಶೀರ್ವಾದ. 22ನೇ ತಾರೀಕು ಭಾನುವಾರ ನೀವು ಎಲ್ಲ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ತವೆ. ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ. ಉದ್ಯಮ, ವ್ಯಾಪಾರ, ಶಿಕ್ಷಣ ಎಲ್ಲ ರಂಗದಲ್ಲೂ ಉತ್ತಮ ಫಲವನ್ನು ಮಿಥುನ ರಾಶಿ ನಿರೀಕ್ಷೆ ಮಾಡ್ಬೋದು. ಭಾನುವಾರ ಬಳಿಕ ಸೋಮವಾರ, ಮಂಗಳವಾರ ಸ್ವಲ್ಪ ಮಿಶ್ರ ಫಲಗಳ ದಿನ. ಇಂದು ಸ್ವಲ್ಪ ಕಷ್ಟ ನಷ್ಟದ ಸೂಚನೆ. ವ್ಯಾವಹಾರಿಕವಾಗಿ ಕೆಲವು ಒಪ್ಪಂದಗಳು ಮುರಿದು ಬೀಳ್ಬೋದು ಅಥವಾ ನೀವು ಕೊನೆಯ ಕ್ಷಣದಲ್ಲಿ ಏನಾದರೂ ನಿಮ್ಮ ಒಂದು ಯೋಜನೆಗಳು ರದ್ದಾಗುವಂಥ ಪ್ರಮೇಯಗಳು ಬರ್ಬೋದು. ಯಾವುದೇ ಕೆಲಸ ಕಾರ್ಯಗಳ ವಿಘ್ನ, ಅಡೆತಡೆಗಳು ಬರ್ಬೋದು. ಹಣಕಾಸಿನ ನಷ್ಟ ಸಹ ಆಗುವಂಥ ಸಾಧ್ಯತೆ ಸೋಮವಾರ, ಮಂಗಳವಾರ 23, 24ರಲ್ಲಿ ಕಂಡುಬರುತ್ತೆ. 25, 26 ಅದ್ಭುತವಾದ ಉತ್ತಮ ದಿನ. ಅಲ್ಲಿ ಲಾಭ, ಜಯ, ಸುಖ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ಇನ್ನು ಯುವಕರು, ವಿದ್ಯಾರ್ಥಿ, ಸಾಧಕರಿಗೆ ಅದ್ಭುತವಾದ ಅವಕಾಶಗಳು. ಉದ್ಯಮದಲ್ಲಿ ಪ್ರಗತಿ ಬರುವಂಥದ್ದು. ಹೊಸ ಆರ್ಡರ್ ಅಥವಾ ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು. ಜಾಬ್ ಹುಡುಕರಿಗೆ ಜಾಬ್ ಅಪಾಯಿಂಟ್ಮೆಂಟ್ ಎಲ್ಲ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು 25, 26ರಲ್ಲಿ ನಿರೀಕ್ಷೆ ಮಾಡ್ಬೋದು. ಸ್ತ್ರೀಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ಉತ್ತಮ ಫಲ. ಜೊತೆಗೆ ಅಂದುಕೊಂಡಂಥ ಯಾವುದೇ ರೀತಿಯ ನಿಮ್ಮ ಈ ವಸ್ತ್ರ, ಆಭರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಇಂದು ಬರಲಿವೆ 25, 26ರಲ್ಲಿ. 27, 28 ಸಾಮಾನ್ಯ ದಿನ ಅಂದುಕೊಂಡು ಬಂದಿದೆ. ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ನಿಮ್ಮ ದೈನಂದಿನ ಚಟುವಟಿಕೆಗಳು ಯಥಾವತ್ತಾಗಿ ನಡೀತಾ ಹೋಗುತ್ತೆ. ಹಣಕಾಸಿನ ಬಗ್ಗೆ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ನಿಗಬೇಕು. ಮಾತಿನ ಜಗಳಗಳು ಹಿರಿಯರಲ್ಲೂ ಕಿರಿಯರಲ್ಲೂ ಬರ್ಬೋದು. ಹಣಕಾಸಿನ ನಿಮ್ಮದೇ ತಪ್ಪಿನಿಂದ ಹಣವನ್ನು ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ. ಹಾಗಾಗಿ ಮಾತು ಮತ್ತು ಹಣದ ವಿಚಾರ ಎಚ್ಚರಿಕೆ. ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಶನಿವಾರದಂದು ಆಗುವಂಥ ಸಾಧ್ಯತೆ ಇರುತ್ತೆ. ಹಣಕಾಸಿನ ಲಾಭ, ಆದಾಯಗಳೆಲ್ಲ ಚೆನ್ನಾಗಿ ಕಂಡು ಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಮಿಥುನ ರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಜೊತೆಗೆ
ಈ ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ನೀವು ವಾರದಲ್ಲಿ ಬಳಸ್ಕೋಬೋದು. ಆರೆಂಜ್ ವೈಟ್ ಮಿಕ್ಸ್ ಸ್ನೋ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 1367 1367 ಎಂಬಂಥ ಸಂಖ್ಯೆಯನ್ನು ಬಳಸ್ಕೋಬೋದಾಗಿದೆ. ಈ ವಾರದಲ್ಲಿ ನಿಮಗೆ ವಾರಪೂರ್ತಿ ಸೂರ್ಯನ ಅನುಗ್ರಹ ಅದ್ಭುತವಾಗಿರೋ ಕಾರಣ ಮಿಥುನ ರಾಶಿಯವರು ಈ ಕೋರ್ಟ್ ಕಚೇರಿ ಸಂಬಂಧಿ ಕೆಲಸ, ವ್ಯಾವಹಾರಿಕವಾದ ಯಾವುದೇ ರೀತಿ ದಾಖಲೆ ಪತ್ರಗಳ ಸಂಗ್ರಹದ ವಿಚಾರ ಇರ್ಬೋದು, ಭೂಮಿ ಮನೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಈ ವಾರದಲ್ಲಿ ಪ್ರಯತ್ನ ಪಟ್ಟರೆ ಯಶಸ್ಸು ಈ ವಾರ ಖಂಡಿತ ಬರುತ್ತೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ 3 ದಿನ ಚಂದ್ರನ ವಿಶೇಷವಾದ ಅನುಗ್ರಹ. ನಿಮ್ಮ ರಾಶಿಯಾಧಿಪತಿಯೇ ಚಂದ್ರನಾಗಿದ್ದಾನೆ. ಅಂದರೆ ನಿಮಗೆ ಹಲವಾರು ದೀರ್ಘಕಾಲದಿಂದ ಇತರ ಗ್ರಹಗಳ ಬೆಂಬಲ ಕೊರತೆ ಇದೆ. ಅದರಲ್ಲಿ ದೀರ್ಘಕಾಲವಾಗಿ ನಿಮಗೆ ಅಲ್ಲಿ ಗುರು, ಶನಿ, ರಾಹು, ಕೇತುಗಳು ದೀರ್ಘಕಾಲದಿಂದ ನಿಮ್ಮ ವಿರುದ್ಧವಾಗಿ ಇದ್ದಾರೆ. ಈ ವಾರದಲ್ಲೂ ಅಂಥ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಆದರೂ ನಿಮ್ಮ ರಾಶಿಯಾಧಿಪತಿಯಾದ ಕ್ಷಿಪ್ರಾಚಾರಿ ಚಂದ್ರನು ಈ ವಾರದ ಆರಂಭದಲ್ಲಿ ನಿಮಗೆ ಉತ್ತಮ ಆಶೀರ್ವಾದ ಮಾಡ್ತಾಯಿದ್ದಾನೆ. ಹಾಗಾಗಿ ಆರೋಗ್ಯ ಸುಧಾರಣೆ, ಹಣಕಾಸಿನ ಹರಿವು ಚೆನ್ನಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಶುಭ ಫಲಗಳು, ಈ ರೀತಿ ಹಲವಾರು ಶುಭ ಶಕುನಗಳು 22, 23, 24ರಲ್ಲಿ ಈ ವಾರದ ಆರಂಭದ 3 ದಿನಗಳು ನಿಮಗೆ ಸಿಗಲಿದೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. 25, 26 ಮಿಶ್ರ ಫಲಗಳ ಸೂಚನೆ ಇದೆ. ಅಂದು ಸ್ವಲ್ಪ ಶತ್ರು ಕಾಟ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಇತರರಿಂದ ವೈರುಧ್ಯಗಳು, ಯಾವುದೇ ಕೆಲಸ ಕಾರ್ಯಗಳು ವಿಘ್ನ ಅಥವಾ ಅಡೆತಡೆಗಳಾಗುವಂಥದ್ದು, ಹಣಕಾಸಿನ ನಷ್ಟ ಆಗುವಂಥದ್ದು, ಆರೋಗ್ಯದಲ್ಲಿ ಸಹ ಸುಸ್ತು ಅಥವಾ ಆಲಸ್ಯಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆ 25, 26ರಲ್ಲಿ ಕಂಡು ಬಂದಿದೆ. ಹಾಗಾಗಿ ಅಂದು ಸ್ವಲ್ಪ ತನುಮನ ಧನದ ಒಂದು ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. 27, 28 ಇದು ಅದ್ಭುತವಾದ ಉತ್ತಮ ಫಲ. ಶುಕ್ರವಾರ, ಶನಿವಾರ ಅದ್ಭುತವಾಗಿ ಆರೋಗ್ಯ ಸುಧಾರಣೆ, ಯಶಸ್ಸು, ಲಾಭ, ಜಯ ಎಲ್ಲ ಇದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಹಣಕಾಸಿನ ಅರಿವು ಉತ್ತಮ ಆಗಿರುತ್ತೆ. ಉದ್ಯಮಿಗಳಿಗೆ ಪ್ರಗತಿ, ವ್ಯಾಪಾರಿಗಳಿಗೆ ಹೆಚ್ಚಿನ ವ್ಯಾಪಾರ ಆಗುವಂಥದ್ದು, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಸಾಧನಾ ಮಾರ್ಗದಲ್ಲಿ ಹೆಚ್ಚಿನ ಒಂದು ಸಾಧನೆಗೆ ಅವಕಾಶಗಳು ಸಿಗುವಂಥದ್ದು, ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ವಾರದ ಕೊನೆಯ 2 ದಿನಗಳಲ್ಲಿ ಶುಕ್ರವಾರ, ಶನಿವಾರ ನಿರೀಕ್ಷೆ ಮಾಡ್ಬೋದಾಗಿದೆ. ಒಟ್ಟಿನಲ್ಲಿ ಈ ಒಂದು ಕಟಕ ರಾಶಿಯವರಿಗೆ ಆರಂಭದ 3 ದಿನ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಹಾಗೂ ಶುಕ್ರವಾರ, ಶನಿವಾರ ಎಂಬಂಥ 5 ದಿನಗಳಲ್ಲಿ ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿಯೇ ನಿಮಗೆ ವಿಶೇಷವಾದ ಆಶೀರ್ವಾದ ಮಾಡ್ತಾ ಇದ್ದಾನೆ. ಜೊತೆಗೆ ವಾರಪೂರ್ತಿ ಶುಕ್ರನ ಅನುಗ್ರಹ ಸಹ ನಿಮಗೆ ಉತ್ತಮವಾಗಿಯೇ ಇರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆ 2 ಮತ್ತು 6 2 and 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರದ ಆರಂಭ ಭಾನುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಆಹಾರ ದೋಷ, ನೀರಿನ ದೋಷ ಅಥವಾ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರ್ಬೋದು. ಅದೇ ರೀತಿ ಹಣಕಾಸಿನ ವಿಚಾರವಾಗಿ ಹಾಗೆ ಅನಾವಶ್ಯಕ ಖರ್ಚು, ಅನಪೇಕ್ಷಿತ ಖರ್ಚುಗಳು ಬರ್ಬೋದು. ಯಂತ್ರ ವಾಹನ ರಿಪೇರಿ ಆಗೋದಾಗಲಿ ಅಥವಾ ಔಷಧ ಅಥವಾ ಆಸ್ಪತ್ರೆ ಮುಂತಾದ ಅನಪೇಕ್ಷಿತ, ಅಂದರೆ ಯಾರು ಇಷ್ಟಪಡೋದಿಲ್ಲ ಆಸ್ಪತ್ರೆ ಹೋಗಬೇಕು ಅಥವಾ ಯಂತ್ರ ವಾಹನ ಕೆಡಬೇಕು ಅಂತ, ಅದೇ ಅನಪೇಕ್ಷಿತ ಖರ್ಚು ಅಂತ ಹೇಳ್ತಾರೆ. ಅಂಥ ಅನಪೇಕ್ಷಿತ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ಆರೋಗ್ಯದಲ್ಲಿ ಸಹ ಹಾಗೆ ಈ ಏನಾದರೂ ಹೊಟ್ಟೆ ನೋವು, ಅಜೀರ್ಣ ಅಥವಾ ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ಅನಾರೋಗ್ಯದ ಸಮಸ್ಯೆಗಳು ಕಂಡು ಬರ್ಬೋದು. ಸೂಕ್ತವಾದ ಚಿಕಿತ್ಸೆ ಹಾಗೂ ಹಣಕಾಸಿನ ಎಚ್ಚರಿಕೆಯನ್ನು ಇನ್ನೂ ಗಮನಿಸಬೇಕು. ಭಾನುವಾರ, ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಅದ್ಭುತವಾದ ದಿನ. ಅಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥದ್ದು, ಗುರುವಿನ ಬೆಂಬಲ ಇರುವಂಥದ್ದು, ಶುಕ್ರನ ಬೆಂಬಲ ಇರುವಂಥದ್ದು. ಹಾಗಾಗಿ 3 ಶುಭ ಗ್ರಹಗಳು ಅಂದರೆ ಗುರು, ಶುಕ್ರ ಮತ್ತು ಚಂದ್ರರು ಶುಭ ಗ್ರಹದ ಪಟ್ಟಿಯಲ್ಲಿ ಇರುವಂಥ ಗ್ರಹಗಳು. ಬುಧನು ಶುಭ ಗ್ರಹನೇ, ಆದರೆ ಇಂದು ನಿಮಗೆ 3 ಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ಇರುವ ಕಾರಣ ಜಯ, ಲಾಭ, ಸುಖ ಇದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು. ಕೆಲವರಿಗೆ ಮದುವೆ ಮುಂಜಿ ಫಿಕ್ಸ್ ಆಗುವಂಥ ಅವಕಾಶ. ಇನ್ನು ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಯಾವುದೇ ರೀತಿಯ ಪ್ರಮುಖವಾದ ನಿಮ್ಮ ಒಪ್ಪಂದ ಇವೆಲ್ಲ ಮಾಡಲಿಕ್ಕೆ ಅವಕಾಶಗಳು ಇವೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು 23, 24 ಆ ಬಳಿಕ 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ, ಗುರುವಾರದಲ್ಲಿ ಇಷ್ಟಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇದೆ. ಲಾಭ ಸ್ಥಾನದ ಚಂದ್ರನು ಇರುವ ಕಾರಣ ಅನೇಕ ರೀತಿಯ ಲಾಭಗಳು ಆಗಲಿವೆ. ಹಿಂದೆ ನೀವು ಇನ್ವೆಸ್ಟ್ ಮಾಡಿದ ಅಥವಾ ಹೂಡಿಕೆ ಮಾಡಿದ ವಿಚಾರಗಳಿಗೆ ಈಗ ಪ್ರತಿಫಲ ಅಥವಾ ಲಾಭ ಆದಾಯಗಳು ಬರಲಿವೆ. ವ್ಯಾಪಾರ ಉದ್ಯಮಿಗಳಿಗೆ ಹೆಚ್ಚಿನ ಒಂದು ವ್ಯಾಪಾರ ಆಗುವಂಥದ್ದಾಗಲಿ, ಜೊತೆಗೆ ಹೊಸ ಆರ್ಡರು, ಕಾಂಟ್ರಾಕ್ಟ್ ಇತ್ಯಾದಿ ಎಲ್ಲ ಸಿಗುವಂಥ ಅವಕಾಶ. ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗದ ಒಂದು ಆಫರ್ ಲೆಟರ್ ಇತ್ಯಾದಿ ಬರ್ಬೋದಾಗಿದೆ. ಹಾಗೆ 25, 26 ಸದುಪಯೋಗಪಡಿಸಿಕೊಳ್ಳುವಂಥದ್ದು ಶಿವರಾಶಿಯವರು. ಇನ್ನು ಕೊನೆಯ 2 ದಿನಗಳು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. 27, 28 ಶುಕ್ರವಾರ, ಶನಿವಾರ ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ಎದುರಾಗ್ಬೋದು. ಮಾತಿನ ಚಕಮಕಿಗಳು ಬರ್ಬೋದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಆಗುವಂಥದ್ದು, ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ವ್ಯಯಸ್ಥಾನದಲ್ಲಿ ಚಂದ್ರನು ಕೂತಿರುವ ಕಾರಣ ಅನೇಕ ರೀತಿಯ ಆರ್ಥಿಕ ಮತ್ತು ನಿಮ್ಮ ವೈಯಕ್ತಿಕವಾದ ವಿಚಾರದ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಆತುರ ನಿರ್ಧಾರ ಬೇಡ. ಅಪರಿಚಿತರ ಜೊತೆ ನಂಬಿಕೊಂಡೇನು ಹಣ ಹೂಡಿಕೆ ಮಾಡೋದೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಕೊನೆಯ 2 ದಿನಗಳಲ್ಲಿ. ಒಟ್ಟಿನಲ್ಲಿ ಈ ವಾರದ ನಿಮಗೆ 23, 24, 25, 26 ಹೀಗೆ ನಿರಂತರವಾಗಿ 4 ದಿನಗಳು ಅದ್ಭುತವಾಗಿ ಆ ಒಂದು ಚಂದ್ರ ಅನುಗ್ರಹ ಇರುವಂಥ ದಿನ. ಕರ್ಮಸ್ಥಾನ, ಲಾಭಸ್ಥಾನದ ಒಂದು ಬೆಂಬಲ. ಹಾಗೆಯೇ ಬಳಸುವಂಥ ಬಣ್ಣ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಯೆಲ್ಲೋ, ವೈಟ್ ಎಂಬ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 2, 3, 6 2, 3, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ. ಅಲ್ಲಿ ಆರೋಗ್ಯ, ಹಣಕಾಸು ಎಲ್ಲ ಪರವಾಗಿಲ್ಲ.
ಅಂದರೆ ಭಾನುವಾರದಂದು ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಿಕೆ, ಮಾತಿನ ಚಕಮಕಿ, ಕಲಹ ವಾಗ್ವಾದಗಳಾಗುವಂಥದ್ದು, ಹಿರಿಯರು ಕಿರಿಯರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ತಂದೆ ತಾಯಿ ಅಥವಾ ಬಂಧು ಮಿತ್ರರು ಅಥವಾ ಪತಿ ಪತ್ನಿ, ಹೀಗೆ ನಿಮ್ಮ ಒಂದು ಯಾವುದೇ ರೀತಿ ನಿಮ್ಮ ಆಪ್ತ ವಲಯದಲ್ಲಿ ಇರ್ಬೋದು ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಸಹ ಇರ್ಬೋದು, ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮಾತಿನ ಚಕಮಕಿ, ಕಲಹ ವಾಗ್ವಾದಗಳು ಬರ್ಬೋದಾಗಿದೆ. ಹಾಗಾಗಿ ಮಾತನ್ನು, ನಡವಳಿಕೆಯನ್ನು ಸ್ವಲ್ಪ ನೀವು ಶುದ್ಧವಾಗಿ ಇಟ್ಕೋಬೇಕಾಗತ್ತೆ. ಅನಾವಶ್ಯಕ ಜಗಳ ಕಾಯ್ದಾಗಲಿ ಅಥವಾ ಅನಾವಶ್ಯಕ ಇತರರ ಮೇಲೆ ಆರೋಪ ಮಾಡೋದಾಗಲಿ ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕು ಭಾನುವಾರದಂದು. ಸೋಮವಾರ ಮಂಗಳವಾರ ಪರವಾಗಿಲ್ಲ, ನಿಮ್ಮ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ, ವೈಯಕ್ತಿಕ ಜೀವನ ಎಲ್ಲ ಉತ್ತಮವಾಗಿರುತ್ತೆ. ಹಣದ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಸೋಮವಾರ ಮಂಗಳವಾರ. ಅಂದರೆ ಅನಾವಶ್ಯಕ ಖರ್ಚು, ಅನಪೇಕ್ಷಿತ ಖರ್ಚು ಎಲ್ಲದ್ರೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಜೊತೆಗೆ ಯಾವುದೇ ರೀತಿಯ ಈ ಆನ್ಲೈನಲ್ಲಿ ಇರ್ಬೋದು, ಆಫ್ಲೈನ್ ಇರ್ಬೋದು, ಅದನ್ನು ಖರೀದಿ ಮಾಡುವಾಗ ಅದರ ಒಂದು ಸಾಧಕ ಬಾಧಕವನ್ನು ಚೆನ್ನಾಗಿ ಅರಿತುಕೊಂಡು ಮಾಡಿ. ಯಾಕಂದರೆ ಅಲ್ಲಿ ನೀವು ಮೋಸ ಹೋಗುವಂಥದ್ದು, ಬೇಸ್ತು ಬೀಳುವಂಥ ಸಾಧ್ಯತೆ 23-24ರಲ್ಲಿ ಕಂಡು ಬಂದಿದೆ. 25-26 ಅದ್ಭುತವಾದ ಉತ್ತಮ ಫಲ. ಕರ್ಮಸ್ಥಾನದ ಚಂದ್ರನು ನಿಮಗೆ ಜಯ, ಸುಖ, ಲಾಭವನ್ನು ಕೊಡಲಿದ್ದಾನೆ. ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲೇ 25-26 ಅದ್ಭುತವಾದ ಪ್ರತಿಫಲ. ಯುವಕರಿಗೆ, ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ ಸಹ ಅವರ ಒಂದು ಏನು ಗೋಲ್ ಅಥವಾ ಅವರ ಒಂದು ಗುರಿ ಏನಿದೆ ಅದನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. 27-28 ಸಹ ಉತ್ತಮವಾದ ಲಾಭಸ್ಥಾನದ ಚಂದ್ರ. 27-28 ಲಾಭ, ಸುಖ, ಜಯ, ಅಧಿಕವಾದ ಲಾಭಗಳಾಗುವಂಥದ್ದು. ಹಿಂದೆ ಮಾಡಿದ ಹೂಡಿಕೆ ಪ್ರತಿಫಲಗಳು ಬರುತ್ತದೆ. ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗ ಸಿಗ್ಬೋದು. ಅಥವಾ ಇನ್ನೇನಾದರೂ ಬಡ್ತಿ, ಪ್ರಮೋಷನ್ ಅಪೇಕ್ಷೆ ಅಂಥ ಬಡ್ತಿನ ಪ್ರಮೋಷನ್ ಸಿಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರ್ಬೋದು. ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ಕೆಲವು ದಿನಗಳು ಆರಂಭದ 3 ದಿನಗಳು ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಕಂಡು ಬಂದರೂ ನಂತರದ 4 ದಿನ ಅಂದರೆ 25, 26, 27, 28 ನಿರಂತರವಾಗಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳಲ್ಲಿ ಅದ್ಭುತವಾದ ಉತ್ತಮ ಫಲ, ಲಾಭ, ಆದಾಯ, ಸುಖ, ಜಯ ಇದೆ. ಯಾವುದೇ ಕೆಲಸ ಕಾರ್ಯಗಳಿದ್ರೆ ಈ 4 ದಿನಗಳ ಆಯ್ಕೆ ಮಾಡಿಕೊಂಡ್ರೆ ಅದ್ಭುತವಾದ ಶುಭಫಲ ಪಡೆಯುವುದು ಕನ್ಯಾ ರಾಶಿಯವರು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಗ್ರೇ, ಗ್ರೀನ್, ರೆಡ್ ಬಣ್ಣ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 5, 2, 4, 5, 9, 2, 4, 5, 9 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ಅನೇಕ ರೀತಿಯ ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವಕಾಶಗಳು, ವ್ಯಾಪಾರ ಉದ್ಯಮಿಗಳಿಗೆ ಹೊಸ ಕಾಂಟ್ರಾಕ್ಟ್ ಅಥವಾ ಹೊಸ ಆರ್ಡರ್ಗಳು ಸಿಗುವಂಥದ್ದು. ಜೊತೆಗೆ ಮನೆಯಲ್ಲಿ ಇರತಕ್ಕಂಥ ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಸಮಾಚಾರದ ಶುಭ ಸುದ್ದಿಗಳು ಬರಲಿವೆ ಭಾನುವಾರ 22ರಂದು. 23-24 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಮಾತಿನ ಚಕಮಕಿ, ಕಲಹ ವಾಗ್ವಾದಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುತ್ತದೆ. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಮನೆಯ ಸದಸ್ಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಉದ್ಭವ ಆಗ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಇನ್ನು ವೃತ್ತಿ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಕಿರಿಕಿರಿ ಆಗ್ಬೋದು. ಅಥವಾ ಮೇಲಾಧಿಕಾರಿಗಳಿಂದ ನಿಮಗೆ ಏನಾದರೂ ಶಿಸ್ತು ಕ್ರಮ ಅಂದರೆ ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ಹೇಳಿ ಅವೆಲ್ಲ ಬರ್ಬೋದಾಗಿದೆ. ಹಾಗಾಗಿ 23-24ರಲ್ಲಿ ಇಂಥ ಒಂದು ಎಚ್ಚರಿಕೆ ಖಂಡಿತ ಬೇಕು. 25-26 ಸಾಮಾನ್ಯ ದಿನ. ಆರೋಗ್ಯ, ಹಣಕಾಸು ಎಲ್ಲ ಉತ್ತಮವಾಗಿರುತ್ತೆ. ಕೆಲವೊಮ್ಮೆ ನಿಮ್ಮ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದು, ನಷ್ಟಕ್ಕೆ ಒಳಗಾಗುವಂಥದ್ದು ಅಥವಾ ಅಪರಿಚಿತರಲ್ಲಿ ವ್ಯವಹಾರ ಮಾಡಲಿಕ್ಕೆ ಅಲ್ಲಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ 25-26ರಲ್ಲಿ ಬರುತ್ತೆ. ಆ ಬಗ್ಗೆ ಎಚ್ಚರಿಕೆ. ಇನ್ನು 27-28 ಅದ್ಭುತವಾದ ಉತ್ತಮ ಬಲ. ಮತ್ತೊಮ್ಮೆ ನಿಮಗೆ ಕರ್ಮಸ್ಥಾನದ ಚಂದ್ರನು ವಿಶೇಷವಾದ ಲಾಭ, ಸುಖ, ಜಯವನ್ನು ಕೊಳ್ಳಿದ್ದಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಬಂಧು ಮಿತ್ರರ ಜೊತೆಗೆ ಬಾಂಧವ ವೃದ್ಧಿ ಆಗುತ್ತೆ. ಎಲ್ಲ ರೀತಿಯ ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗದಲ್ಲಿ ಭಾಳಷ್ಟು ಉತ್ತಮ ಫಲಿತಾಂಶಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಕೊನೆಯ ದಿನಗಳಲ್ಲಿ. ಒಟ್ಟಿನಲ್ಲಿ ಈ ತುಲಾರಾಶಿಯವರಿಗೆ ಆರಂಭದ ದಿನಗಳು 22 ಉತ್ತಮ ಫಲ ಬಂತು. 23-24ರಲ್ಲಿ ಸಾಮಾನ್ಯ ಫಲ, 25-26 ಸ್ವಲ್ಪ ಮಿಶ್ರ ಫಲ ಬಂತು ಬುಧವಾರ, ಗುರುವಾರ. ಮತ್ತು ಕೊನೆಯ 2 ದಿನಗಳ ಶುಕ್ರವಾರ, ಶನಿವಾರ ಅದ್ಭುತವಾದ ಉತ್ತಮ ಫಲ ಕರ್ಮಸ್ಥಾನದ ಚಂದ್ರನು ಕೊಡಲಿದ್ದಾನೆ. ಹಾಗಾಗಿ 27-28ರ ಒಂದು ಶುಭ ಫಲ ನಿರೀಕ್ಷೆ ಮಾಡಿಕೊಂಡು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ ಮಾಡೋದು, ಒಪ್ಪಂದ ಸಹಿ ಇದ್ದರೆ ಮಾಡ್ಕೋಬೋದು. ಇನ್ನು ಈ ವಾರ ಪೂರ್ತಿ ನಿಮಗೆ ಸೂರ್ಯನ ಅನುಗ್ರಹ ಅದ್ಭುತವಾಗಿದೆ. ಸೂರ್ಯನ ಅನುಗ್ರಹ ಅದ್ಭುತವಾಗಿರುವಂಥ ಕೆಲವು ರಾಶಿಗಳು ನಿಮ್ಮದು ರಾಶಿ ಒಂದು. ಜೊತೆಗೆ ಗುರುಬಲನು ಇರುವ ಕಾರಣ ಪ್ರಮುಖವಾದ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸ, ದಾಖಲೆ ಪತ್ರ ಸಂಗ್ರಹ, ರಿಜಿಸ್ಟ್ರೇಷನು, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳೋದಿದ್ದರೆ ಅಥವಾ ಪ್ರಮುಖವಾದ ಯಾವುದೇ ನಿಮ್ಮ ವೈಯಕ್ತಿಕ ನಿರ್ಧಾರ ಇರ್ಬೋದು, ವ್ಯಾವಹಾರಿಕ ನಿರ್ಧಾರವಾದ ಈ ವಾರದಲ್ಲಿ ನೀವು ತೆಗೆದುಕೊಂಡ್ರೆ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡಬಹುದಾಗಿದೆ. ಗುರುವಿನ ಬೆಂಬಲ, ಜೊತೆಗೆ ರವಿಯ ಬೆಂಬಲ, ಶನಿ ಮಹಾತ್ಮರ ಅನುಕೂಲವಾಗಿರುವಂಥದ್ದು, ಕೇತು ಸಹ ನಿಮಗೆ ವಾರ ಪೂರ್ತಿ ಪೂರಕವಾಗಿ ಇರ್ತಾನೆ. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಆರೆಂಜ್, ಎಲ್ಲೋ, ಮಿಕ್ಸ್, ಬ್ಲೂ. ಸಂಖ್ಯೆಗಳು 1, 3, 7, 8, 1, 3, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಉತ್ತಮವಾಗಿ ಬರ್ತಾಯಿದೆ.
ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಚಂದ್ರನ ವಿಶೇಷವಾದ ತರಂಗಗಳು ನಿಮಗೆ ಲಾಭದಾಯಕವಾಗಿ ಪರಿಣಾಮ ಆಗ್ತವೆ. ವಾರಪೂರ್ತಿ ನಿಮಗೆ ಅಲ್ಲಿ ಬುಧನ ಅನುಗ್ರಹ, ಶುಕ್ರನ ಅನುಗ್ರಹ ಜೊತೆಗೆ ಅಲ್ಲಿ ಕೇತುವಿನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಬರ್ಬೋದು. ಕೆಲವರಿಗೆ ವಿದೇಶದ ಉದ್ಯೋಗ ಅವಕಾಶ, ಕೆಲವರಿಗೆ ವಿದೇಶದ ಪ್ರವಾಸದ ಪ್ರಯಾಣ ಆಗುವಂಥ ಅವಕಾಶ, ಅಥವಾ ಈಗಾಗಲೇ ವಿದೇಶದಲ್ಲಿದ್ದವರಿಗೆ ಅಲ್ಲಿನ ಅವರಿಗೆ ಒಂದು ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರಾಶಸ್ತ್ಯಗಳು ಅಥವಾ ಅವರಿಗೆ ಒಂದು ಉದ್ಯೋಗದಲ್ಲಿ ಬಡ್ತಿ ಇತ್ಯಾದಿಗಳು ಸಿಗುವಂಥದ್ದಿರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಹೊಸ ಆರ್ಡರ್ ಕಾಂಟ್ರಾಕ್ಟ್ಗಳು ಸಿಗುವಂಥ ಅವಕಾಶ, ಜೊತೆಗೆ ಬಂಧು ಮಿತ್ರರಿಗೆ ಬಾಂಧವ್ಯ ಎಲ್ಲರಿಗೂ ವೃದ್ಧಿ ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿ ಈ 22, 23, 24ರಲ್ಲಿ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಆಗೋದಾಗಲಿ, ಉದ್ಯೋಗದಲ್ಲಿ ನಿಮಗೆ ವಿಶೇಷವಾಗಿ ಅನೇಕ ರೀತಿಯ ಒಂದು ಪ್ರಶಂಸನೀಯ ಕೊಡುಗೆಗಳು ನಿಮಗೆ ಸಿಗುವಂಥದ್ದೆಲ್ಲ ಇರುತ್ತೆ. ಇನ್ನು ಮಹಿಳೆಯರು ಗೃಹಿಣಿಗೆ ಸಹ ನೆಮ್ಮದಿ ಅಥವಾ ಶುಭ ಸಮಾಚಾರಗಳ ಒಂದು ಕೊಡುವಂಥ ದಿನ 23, 24 ಆಗಿರುತ್ತೆ. ಹಾಗಾಗಿ ಆರಂಭದ 3 ದಿನಗಳು ಅದ್ಭುತವಾದ ಉತ್ತಮ ಫಲವನ್ನು ವೃಶ್ಚಿಕ ರಾಶಿಯನ್ನು ನಿರೀಕ್ಷೆ ಮಾಡ್ಬೋದು 22, 23, 24ರಲ್ಲಿ. 25, 26 ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ವಾಗ್ವಾದಗಳು ಬರುವಂಥದ್ದು, ಕಿರಿಯರ ಜೊತೆ ಕಲಹ ಬರುವಂಥದ್ದು, ಅಥವಾ ಹಿಂದೆ ನೀವು ಮಾಡಿದಂಥ ಯಾವುದೇ ರೀತಿಯ ಒಂದು ಒಪ್ಪಂದ ಅಥವಾ ಇನ್ನಿತರ ಯಾವುದೇ ವೈಯಕ್ತಿಕವಾದ ವಿಚಾರಗಳು ಈಗ ಅದು ಮುರಿದು ಬೀಳೋದಾಗಲಿ ಅಥವಾ ಅದರಲ್ಲಿ ಭಿನ್ನಾಭಿಪ್ರಾಯ ಬರೋದಾಗಲಿ ಜರಬಹುದಾಗಿದೆ. ಆ ಬಗ್ಗೆ 25, 26ರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಗುರುವಾರ, ಶುಕ್ರವಾರ. ಆಮೇಲೆ ಶನಿವಾರ ಸಾಮಾನ್ಯ ಫಲ ಎಂದು ಕಂಡುಬಂದಿದೆ. ಶನಿವಾರ ನಿಮ್ಮ ಆರ್ಥಿಕವಾದ ವಿಚಾರ ಉತ್ತಮವಿದೆ. ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಶನಿವಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಹಾಗಾಗಿ ಈ ವಾರದಲ್ಲಿ ನಿಮಗೆ 22, 23, 24 ಅದ್ಭುತವಾದ ಉತ್ತಮ ಫಲ ಬಂದಿದೆ. 25, 26ರಲ್ಲಿ ಸ್ವಲ್ಪ ಸಾಮಾನ್ಯ ಫಲ. ಜೊತೆಗೆ ವಾರದ ಕೊನೆ ದಿನ ಸ್ವಲ್ಪ ಕೆಲವೊಂದು ವಿಚಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ವಾರ ನೀವು ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 5, 6, 7, 5, 6, 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸು ರಾಶಿ. ಧನುಸು ರಾಶಿಗೆ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ ಸ್ವಲ್ಪ ಹಣಕಾಸಿನ ಏರುಪೇರು, ಮಾತಿನ ಚಕಮಕಿ, ವಾಗ್ವಾದ, ಕಲಹ ಎಲ್ಲ ಆಗುವಂಥದ್ದು. ಹಾಗೆ ಯಂತ್ರ ವಾಹನ ಚಲಾವಣೆಯಲ್ಲಿ ಸಹ ಎಚ್ಚರಿಕೆ ಹೆಜ್ಜೆಬೇಕು ಭಾನುವಾರದಂದು. ಆ ಬಳಿಕ 23, 24 ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ, ಸುಖ, ಜಯ ಕೊಡುವಂಥದ್ದು. ಚಂದ್ರ ಅನುಗ್ರಹ ನಿಮಗೆ ಲಾಭ, ಸುಖ, ಜಯವನ್ನು ಕೊಳ್ಳಿದೆ. ಗುರುವಿನ ಬೆಂಬಲ ಇದೆ. ಅದೇ ರೀತಿ ನಿಮಗೆ ಶುಕ್ರ ಅನುಗ್ರಹ, ಮಂಗಳನ ಬೆಂಬಲ ಇರುವ ಕಾರಣ ಮನೆ, ಭೂಮಿ ಕೊಳ್ಳುವಂಥದ್ದು, ಯಂತ್ರ ವಾಹನ ಕೊಳ್ಳುವಂಥದ್ದು, ಅದು ರಿಯಲ್ ಎಸ್ಟೇಟ್ ಸಂಬಂಧಿತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ನಿಮಗೆ ಭೂಮಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ರಿಜಿಸ್ಟ್ರೇಷನ್, ದಾಖಲೆ ಪತ್ರ ಸಂಗ್ರಹ ಇತ್ಯಾದಿಗಳನ್ನು ನೀವು ಮಾಡ್ಕೋಬೋದಾಗಿದೆ. ಹಾಗೆ ಅನೇಕ ಉತ್ತಮ ಫಲಗಳು 23, 24 ನಿರೀಕ್ಷೆ ಮಾಡುವಂಥದ್ದು. ವ್ಯಾಪಾರಿಗಳಿಗೂ ಉತ್ತಮ, ಉದ್ಯಮಿಗಳಿಗೂ ಉತ್ತಮ ಇದೆ. 25, 26 ಸಹ ಉತ್ತಮ ಫಲ ನಿಮಗೆ. ಅಲ್ಲಿ ಬುಧವಾರ, ಗುರುವಾರ ನೀವು ಅಂದುಕೊಂಡಂಥ ಕೆಲಸ ಆಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ. ದೀರ್ಘಕಾಲ ನಿಮ್ಮ ಭೇಟಿ ಕೊಡುವಂಥ ಒಂದು ಸ್ಥಳಗಳಲ್ಲಿ ಅಪರೂಪಕ್ಕೆ ನಿಮ್ಮ ಬಂಧುಗಳನ್ನು, ಮಿತ್ರರನ್ನು ಭೇಟಿಯಾಗುವಂಥದ್ದು. ಜೊತೆಗೆ ಯಾವುದೇ ರೀತಿ ವ್ಯಾವಹಾರಿಕವಾದ ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಇರುತ್ತೆ. ಜೊತೆಗೆ ಹಣಕಾಸಿನ ಅರಿವು ಉತ್ತಮ ಇರುತ್ತೆ. ಆದಾಯ ನಿಮಗೆ ಹೆಚ್ಚಳ ಆಗುತ್ತೆ. ಈ ಬಂದ ಉತ್ತಮ ಅವಕಾಶವನ್ನು 25, 26ರಲ್ಲಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. 27, 28 ಮಿಶ್ರ ಫಲಗಳ ಸೂಚನೆ. ಕಷ್ಟ ನಷ್ಟಗಳು ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ. ಜೊತೆಗೆ ನಿಮ್ಮದೇ ಬಂಧುಗಳು ಅಥವಾ ನಿಮ್ಮದೇ ಮಿತ್ರರು ನಿಮಗೆ ವಿರುದ್ಧವಾದ ಸಂಚಲನ ಮಾಡೋದೆಲ್ಲ ಆಗ್ಬೋದು, ಅಥವಾ ಹಿತಶತ್ರುಗಳು ಅಂತ ಹೇಳ್ತೀವಿ. ಹಾಗಾಗಿ ಮುಂದೆ ನಿಮಗೆ ಮಿತ್ರ ರೂಪದಲ್ಲಿರ್ತಾರೆ, ಆದರೆ ಅವರು ಹಿಂದಿನಿಂದ ನಿಮಗೆ ಶತ್ರುವಿನ ಒಂದು ಜಾಲದ ರೂಪದ ಕೆಲಸ ಮಾಡ್ತಾರೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರ, ಮಾಹಿತಿಯನ್ನು ಇತರರ ಜೊತೆಗೆ ಹಂಚಿಕೊಳ್ಳುವಾಗ ಅದರ ಮುಂದಿನ ಬಗ್ಗೆ ಸಾಧಕ ಬಾಧಕವನ್ನು ಅರಿತುಕೊಳ್ಬೇಕಾಗತ್ತೆ. ಹಾಗಾಗಿ 27, 28 ಅಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಧನುರಾಶಿಯವರಿಗೆ ಈ ವಾರದಲ್ಲಿ ಅನೇಕ ಉತ್ತಮ ಫಲಗಳ ನಿರೀಕ್ಷೆ ಅಂತೂ ಇರುತ್ತೆ. ಜೊತೆಗೆ ಕೆಲವೊಂದು ಸ್ವಲ್ಪ ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ಆಗ್ಬೋದು. ಬಳಸುವಂಥ ಬಣ್ಣ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ವೈಟ್, ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 2, 3, 4, 6, 9, 2, 3, 4, 6, 9 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ. ಭಾನುವಾರ ಅಷ್ಟೇನು ಉತ್ತಮ ಇಲ್ಲ. ಸ್ವಲ್ಪ ಆರ್ಥಿಕವಾಗಿ ನಷ್ಟ ಕಷ್ಟಗಳಾಗುವಂಥದ್ದು, ಕಿರಿಯರ ಜೊತೆ ಕಲಹ, ಹಿರಿಯರ ಜೊತೆ ಕಲಹ, ವಾಗ್ವಾದಗಳಾಗ್ಬೋದು. ವೃತ್ತಿ ಜಾಗದ ಅಥವಾ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಜೊತೆ ಕಿರುಕುಳ, ಮೇಲಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಆ್ಯಕ್ಷನ್ಗಳು ಮುಂತಾದ ಅನೇಕ ರೀತಿಯ ಏರುಪೇರಿನ ಮತ್ತು ಅಹಿತಕರವಾದ ಘಟನೆ ಆಗ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯ ಇವುಗಳನ್ನು ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು. ಆರೋಗ್ಯ, ಹಣಕಾಸು ಪರವಾಗಿಲ್ಲ. ಮಾತು, ನಡವಳಿಕೆ, ಬಾಂಧವ್ಯನ ಭಾನುವಾರ ಸರಿಯಾಗಿ ಇಟ್ಕೋಬೇಕು. ಇನ್ನು ಸೋಮವಾರ, ಮಂಗಳವಾರ ನೋಡಿದರೆ ನಿಮಗೆ ವೈಯಕ್ತಿಕ ವಿಚಾರ, ಹಣಕಾಸು, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಕೆಲವೊಮ್ಮೆ ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು ಬರುವಂಥದ್ದು, ಅಥವಾ ಹಿಂದಿನ ಯಾವುದೇ ರೀತಿಯ ಒಂದು ವಿಚಾರಗಳನ್ನು ಈಗ ಕೆದಕಿ ಅದರ ಮೇಲೆ ನಿಮಗೆ ಯಾವುದೇ ರೀತಿಯ ವೈಯಕ್ತಿಕ ಧಕ್ಕೆಗಳನ್ನು ಮಾಡ್ಬೋದು. ನಿಮ್ಮದೇ ಮಿತ್ರರು, ನಿಮ್ಮದೇ ಬಂಧುಗಳು ನಿಮ್ಮ ವಿರುದ್ಧವಾಗಿ ಮಾತಾಡೋದಾಗಲಿ, ನಿಮಗೆ ಸಾರ್ವಜನಿಕ ಸಮ್ಮುಖದಲ್ಲಿ ಅವಮಾನ ಮಾಡೋದಾಗಲಿ ಘಟನೆ ಜರಗಬಹುದು. ಹಾಗಾಗಿ 23, 24ರಲ್ಲಿ ಇಂಥ ಒಂದು ಎಚ್ಚರಿಕೆ. 25, 26 ಅದ್ಭುತವಾದ ಉತ್ತಮ ಫಲ.
ಅಲ್ಲಿ ಜಯ, ಸುಖ, ಲಾಭ, ಯಶಸ್ಸಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಉದ್ಯಮಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು. ಜೊತೆಗೆ ಹೊಸದರ ಆರಂಭ, ಸ್ಟಾರ್ಟಪ್ ಮಾಡಲಿಕ್ಕೆ ಅವಕಾಶ ಒದಗಿ ಬರ್ಬೋದು 25-26ರಲ್ಲಿ. 27-28 ಸಹ ಅದ್ಭುತವಾದ ಉತ್ತಮ ಬಲ. ಶುಕ್ರವಾರ, ಶನಿವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವಾಹನ, ಯಂತ್ರ ಕೊಳ್ಳುವಂಥ ಅವಕಾಶ, ಭೂಮಿ, ಮನೆ ಕೊಳ್ಳುವಂಥ ಅವಕಾಶ ಬರಲಿದೆ. ಸೂರ್ಯಚಂದ್ರರ ಅನುಗ್ರಹ ನಿಮಗೆ ಅದ್ಭುತವಾಗಿ ಈ ವಾರದಲ್ಲಿ ಪೂರ್ತಿ ಇರೋದರ ಕಾರಣ ಅಲ್ಲಿ 25-28ರವರೆಗೆ ಇರುವಂಥ 4 ದಿನಗಳು 25, 26, 27, 28 ಸೂರ್ಯಚಂದ್ರರ ಅದ್ಭುತವಾದ ನಿಮಗೆ ಬೆಂಬಲ ಇರುವ ಕಾರಣ ಶನಿ ಮಹಾರಾಜರ ಪೂರಕವಾಗಿ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಸಹಿ ಮಾಡೋದು, ಒಪ್ಪಂದ, ರಿಜಿಸ್ಟ್ರೇಷನ್ ಅಥವಾ ಮದುವೆ ಮುಂತಾದ ಕೆಲಸ ಕಾರ್ಯಗಳು ಇಂದು ಕೈ ಇಕ್ಕಿದರೆ ಭಾಳ ಶುಭ ಫಲಗಳು 25, 26, 27, 28ರಲ್ಲಿ ಸಿದ್ಧಿಯಾಗುತ್ತೆ. ಮಕರ ರಾಶಿಯವರಿಗೆ ಬಳಸುವಂಥ ಬಣ್ಣ ನೋಡಿದರೆ ಈ ವಾರದಲ್ಲಿ ವಾರಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಇರುವ ಕಾರಣ ವರಜ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಜೊತೆಗೆ ಬ್ಲೂ ಅಥವಾ ನೀಲಿ ಬಣ್ಣ, ಸ್ನೋ, ಆರೆಂಜ್, ಸ್ನೋ, ಗ್ರೀನ್, ವೈಟ್ ಮತ್ತು ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 5, 2, 6, 8, 5, 2, 6, 8 ಮತ್ತು 1 ಸಂಖ್ಯೆಯನ್ನು ಬಳಸ್ಕೊಳ್ಳಿ. 1, 2, 5, 6, 8 ಸಂಖ್ಯೆಗಳನ್ನು ಬಳಸ್ಕೊಳ್ಬೋದಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಭಾನುವಾರ 22 ತಾರೀಕು ಅದ್ಭುತವಾದ ಉತ್ತಮ ಫಲ. ಚಂದ್ರ ಅನುಗ್ರಹ ಅತ್ಯುತ್ತಮವಾಗಿರೋ ಕಾರಣ ಜಯ, ಸುಖ, ಲಾಭ ಇದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ಸಕ್ಸಸ್ ರೇಟ್ ಇದೆ. ಮನೆ, ಭೂಮಿ ಕೊಳ್ಳೋದಾಗಲಿ, ಯಂತ್ರ ವಾಹನದ ವಿಚಾರ ಇರ್ಬೋದು, ಯಾವುದೇ ಸಹಿ ಒಪ್ಪಂದ ಇರ್ಬೋದು. ಜೊತೆಗೆ ನಿಮ್ಮ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಭಾನುವಾರ ಅದ್ಭುತವಾದ ಉತ್ತಮ ಫಲ ನಿಮಗೆ ಇದೆ. ಚಂದ್ರನ ಅದ್ಭುತವಾದ ಬೆಂಬಲದ ಕಾರಣ ಆರೋಗ್ಯ ಸುಧಾರಣೆ ಸಹ ಆಗುತ್ತೆ. ಹಾಗೆ 22ರ ಬಳಿಕ 23, 24 ಸ್ವಲ್ಪ ಮಿಶ್ರ ಫಲ. ಅಲ್ಲಿ ಚಂದ್ರನ ಬೆಂಬಲ ಕೊರತೆ ಇರೋ ಕಾರಣ ಮಾತಿನ ಚಕಮಕಿ, ವಾಗ್ವಾದಗಳು ಆಗುವಂಥದ್ದು. ದೂರ ಪ್ರಯಾಣದಲ್ಲಿ ಏನಾದರೂ ಹಿನ್ನಡೆ ಅಥವಾ ವಿಘ್ನಗಳು ಬರುವಂಥದ್ದು. ಜೊತೆಗೆ ಬಂಧು ಅಥವಾ ಮಿತ್ರರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು 23, 24ರಲ್ಲಿ. 25, 26 ಸಹ ಹಾಗೆಯೇ ಅಷ್ಟೇನೂ ಉತ್ತಮವಾದ ಫಲ ನಿಮಗೆ ಸುಸ್ತಾ ಇಲ್ಲ. 25, 26ರಲ್ಲಿ ನಿಮಗೆ ಕಿರಿಯರ ಜೊತೆ ಕಲಹ, ಮಾತಿನ ಚಕಮಕಿ, ವಾಗ್ವಾದಗಳು ಆಗುವಂಥದ್ದು. ಜೊತೆಗೆ ಹಿಂದೆ ಮಾಡಿದ ಯಾವುದೇ ರೀತಿಯ ನಿಮ್ಮ ಒಪ್ಪಂದ ಅಥವಾ ಏನಿತರ ಮೀಟಿಂಗ್ನ ವಿಚಾರಗಳು ಈಗ ಮುರಿದು ಬೀಳ್ಬೋದು ಅಥವಾ ಅದೆಲ್ಲ ಕ್ಯಾನ್ಸಲ್ ಆಗ್ಬೋದು. ಈ ರೀತಿ ಮನಸ್ಸಿಗೆ ಬೇಜಾರಾಗುವಂಥ ಹಲವಾರು ಘಟನೆಗಳು 23, 24ರಲ್ಲಿ ಜರಗಬಹುದು. 25, 26 ಸಾಮಾನ್ಯ ದಿನ, ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ನಿಮ್ಮ ಉದ್ಯಮ, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಕಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿಗಳಾಗ್ಬೋದು ಹೊರತು ಯಾವುದೇ ರೀತಿಯ ಹೆಚ್ಚಿನ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಸಾಮಾನ್ಯ ದಿನ ಆಗಿರುತ್ತೆ. 27, 28 ಅದ್ಭುತವಾದ ಶುಭ ಫಲಗಳು ಉಳಿದ ದಿನ. 27, 28ರಲ್ಲಿ ಇಷ್ಟಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವಕಾಶಗಳು. ಈ ರೀತಿ ಅನೇಕ ಅದ್ಭುತ ಫಲಗಳನ್ನು ವಾರದ ಕೊನೆಯ 2 ದಿನ ಅಂದರೆ ಗುರುವಾರ, ಶುಕ್ರವಾರ ನಿರೀಕ್ಷೆ ಮಾಡ್ಬೋದು. ಕುಂಭದವರು ಬಳಸುವಂಥ ಬಣ್ಣ ವಿಚಾರ ನೋಡಿದರೆ ಕುಂಭರಾಶಿಯವರಿಗೆ ಅಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಸ್ನೋ, ಯೆಲ್ಲೋ, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 3 ಮತ್ತು 6, 3 and 6 ಸಂಖ್ಯೆ ಮತ್ತು 2 ಸಂಖ್ಯೆ 2 ಸಹ ಬಳಸ್ಬೋದು. 2, 3, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಭಾನುವಾರ ಮಿಶ್ರ ಫಲಗಳಿಂದ ಆರಂಭ ಆಗ್ಬೋದು. ಕೆಲವೊಮ್ಮೆ ಸಣ್ಣ ಪುಟ್ಟ ನಿಮಗೆ ಅಹಿತಕರವಾದ ಘಟನೆ, ಮಾತಿನ ಚಕಮಕಿ, ವಾಗ್ವಾದ, ಭಿನ್ನಾಭಿಪ್ರಾಯಗಳು ಬರ್ಬೋದು. ಹಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ, ಕಿರಿಯರ ಜೊತೆ ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಮನೆಯ ಸದಸ್ಯರು ಇರ್ಬೋದು ಅಥವಾ ಉದ್ಯೋಗ ವೃತ್ತಿ ಜಾಗದಲ್ಲಿರ್ಬೋದು ಅಥವಾ ಆಗಂತುಕರು ಅಂದರೆ ನಿಮಗೆ ಪರಿಚಯ ಇಲ್ಲದ ವ್ಯಕ್ತಿಗಳ ಜೊತೆಗಿರ್ಬೋದು. ಆ ರೀತಿ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಆಗುತ್ತೆ. ಮತ್ತು ಹಣಕಾಸಿಗೆ ಸಂಬಂಧಪಟ್ಟು ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಭಾನುವಾರದಂದು ಕಂಡುಬರುತ್ತೆ. 22ರಂದು. 23, 24 ನಿಮಗೆ ಅದ್ಭುತವಾದ ಫಲ. ಚಂದ್ರನ ವಿಶೇಷವಾದ ತರಂಗಗಳು ನಿಮಗೆ ಲಾಭ, ಸುಖ, ಜಯವನ್ನೆಲ್ಲ ಕೊಡ್ತಾ ಇರ್ತವೆ. ಇಷ್ಟಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇದೆ. ವ್ಯಾಪಾರ ಉದ್ಯಮ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿದೆ. 23, 24ರಲ್ಲಿ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಮನೆ, ಭೂಮಿ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಜೊತೆಗೆ ವೃತ್ತಿಯಲ್ಲಿ ನಿಮಗೆ ಸಂತೃಪ್ತಿ ಭಾವ ಇಂದು 23, 24ರಲ್ಲಿ ಕಂಡುಬರುತ್ತೆ. 25, 26 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಆರ್ಥಿಕವಾದ ಏರುಪೇರುಗಳಾಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ 25, 26ರಲ್ಲಿ. ಇನ್ನು 27, 28 ನಿಮಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಅನೇಕ ರೀತಿಯ ಇಷ್ಟಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇರುತ್ತೆ. ಬಂಧು ಮಿತ್ರರಿಗೆ ಬಾಂಧವ ವೃದ್ಧಿ ಆಗುವಂಥದ್ದು, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಮಹತ್ವದ ಒಪ್ಪಂದಗಳನ್ನು ಮಾಡುವಂಥ ಸಾಧ್ಯತೆ, ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಕಂಡುಕೊಂಡ ಕನಸನ್ನು ಗುರಿಯನ್ನು ತಲುಪಲಿಕ್ಕೆ 27, 28 ಸಹಾಯಕ್ಕೆ ಬರ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಈ ವಾರದಲ್ಲಿ ನಿಮಗೆ 23, 24 ಹಾಗೂ 27, 28 ಉತ್ತಮ ಫಲಗಳನ್ನು ನಿರೀಕ್ಷೆ ಕೊಡುವಂಥ ದಿನಗಳಾಗಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಮೀನರಾಶಿಯವರು ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 6 ಅಥವಾ 7, 6 and 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ ಈ 12 ರಾಶಿಗಳ ಮಾರ್ಚ್ 22ರಿಂದ ಮಾರ್ಚ್ 28ರವರೆಗಿನ ವಾರ ಭವಿಷ್ಯದ ಅವಲೋಕನ ಮಾಡಲಾಗಿದೆ.
ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ ಅಥವಾ ಮಿಶ್ರ ಫಲ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವಾರದಲ್ಲಿ ವ್ಯಕ್ತವಾಗಿವೆ. ಯಾರು ಈ ಮಿಶ್ರ ಫಲ ಸಂಕಷ್ಟ ಫಲಗಳಿಂದ ವಿಚಲಿತರಾಗಬೇಕಾಗಿಲ್ಲ. ನಿಮ್ಮ ಮನಸ್ಸಿಗೆ ಅಥವಾ ಆತ್ಮಬಲಕ್ಕೆ ಒಪ್ಪುವಂಥ ದೈವಿ ಭಕ್ತಿಯನ್ನು ಮಾಡ್ತಾ ಬನ್ನಿ. ಅಥವಾ ಯಾವುದೇ ರೀತಿ ದೇವತಾ ಸ್ತೋತ್ರ, ದೇವತಾ ಶ್ಲೋಕ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಅನುಷ್ಠಾನಗಳು ಮಾಡ್ತಾ ಬನ್ನಿ. ಅವಾಗ ನಿಯಮಿತವಾದ ದೇವಾಲಯ ಸಂದರ್ಶನ ಅಥವಾ ದಾನ ಧರ್ಮದ ಮಾರ್ಗ, ಈ ರೀತಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ನಿಮ್ಮ ಒಂದು ಆತ್ಮಬಲವನ್ನು ವೃದ್ಧಿ ಮಾಡಿಕೊಳ್ಳಿ. ಮುಂದೇನು ಈ ಪ್ರೋತ್ಸಾಹ ಈ ವಾಹಿನಿಗೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.